ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಸೆಟ್ ಒನ್ ಆಫ್ ದ ಆಕ್ಷನ್ ಮಾರ್ಕಿ ಲಿಸ್ಟ್ ಮೊದಲನೇ ಸೆಟ್ ಅಲ್ಲೇ ಒಂದು 6 ಪ್ಲೇಯರ್ಸ್ ಗಳ ಪಿಕ್ ಆಗಿದ್ದಕ್ಕೆ ಒಂಥರ 6 ವಂಡರ್ಸ್ ಗಳನ್ನ ನೋಡ್ದಂಗೆ ಆಗೋಗ್ಬಿಡ್ತು. ಆ ರೇಂಜಿಗೆ ಬಿಡಿಂಗ್ ವರ್ಗೆ ಬಂದಿದ್ದು ಇಂಟೆನ್ಸ್ ಆಗಿ ಎಕ್ಸೈಟಿಂಗ್ ಆಗಿ ಹಂಗಿತ್ತು. ಎಲ್ಲ ಕೋಟಿಗಳಿಗೆ ಕೋಟ್ಯಾದಿ ಶೂರರು ಆಗೋಗ್ಬಿಟ್ಟಿದ್ದಾರೆ ಇವತ್ತು. ಫಸ್ಟ್ ಲಾಟ್ ಅಲ್ಲೇ ಒಂಥರ ರೆಕಾರ್ಡ್ ಬ್ರೇಕಿಂಗ್ 2 ಪಿಕ್ಗಳನ್ನು ಕೂಡ ಆಗಿದ್ದು. 26.75 ಕೋಟಿ ಆಯ್ತು ಅಂದ್ರೆ 27 ಕೋಟಿಯ ಪಿಕ್ ಒಂದು ಫಸ್ಟ್ ಸೆಟ್ ಅಲ್ಲೇ ಮೊದಲನೇ ಪ್ಲೇಯರ್ ಆಕ್ಷನ್ ಅಲ್ಲಿ ಪಿಕ್ ಆಗಿದ್ದು, ಲಾಟ್ ಅಲ್ಲಿ ಪಿಕ್ ಆಗಿದ್ದು. ಇಟ್ಸ್ ಹರ್ಷದೀಪ್ ಸಿಂಗ್. ನಂಬ್ತಿರೋ ಬಿಡ್ತಿರೋ ಇವ್ರಿಗೆ ಜಾಸ್ತಿ ಬಂದಿದ್ದು ಪ್ಲೇಯರ್ ಅಂದ್ರೆ ಬಿಡಿಂಗ್ ಓವರ್ಗೆ ಬಂದಿದ್ದು ಫ್ರಾಂಚೈಸಿಗಳು ಈ ಪ್ಲೇಯರ್ಗೆ ಬಂದಿದ್ದು 6 ಟೀಮ್ಗಳು ಮಗ. ಲಿಟರಲಿ CSK, DC, RCB, RR, ಸನ್ರೈಸ್ ಹೈದರಾಬಾದ್, GT ಜೊತೆಗೆ ಪಂಜಾಬ್ ಕಿಂಗ್ಸ್ ಲಾಸ್ಟ್ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ATM ಕಾರ್ಡ್ ಹೆಂಗಿದ್ರು ಯೂಸ್ ಮಾಡ್ತೀವಿ ಅಂತ ಗೊತ್ತಿತ್ತು ಅಂಡ್ ATM ಕಾರ್ಡ್ನ ಯೂಸ್ ಮಾಡಿದ್ರು ಅಂಡ್ ಅವ್ರನ್ನ ಹಂಗೆ ತಗೊಂಡ್ರು. 18 ಕೋಟಿ ಫೈನಲ್ ಬಿಡ್ ನ ಸೆಟ್ ಮಾಡಿದ್ರು. ಸನ್ರೈಸರ್ಸ್ ಹೈದರಾಬಾದ್ ಮತ್ತೆ ಪಂಜಾಬ್ ಕಿಂಗ್ಸ್ಗೆ ಫೈಟ್ ಬಿದ್ದಿದ್ದು ಲಾಸ್ಟ್. ಇವರು ಫೈನಲ್ ಬಿಡ್ ನ ಸೆಟ್ ಮಾಡ್ರು 18 ಕೋಟಿ ಅಂತ ಅಂಡ್ ಒಪ್ಪಿಗೆ ಗುರು ನಮ್ಗೆ 18 ಕೋಟಿ ಅಂದ್ರೆ ರಿಟರ್ನ್ ಮಾಡ್ಕೋತೀವಿ ನಾವು ಅಂತ ಪಂಜಾಬ್ ಕಿಂಗ್ಸ್ ATM ಕಾರ್ಡ್ನ ತೋರಿಸ್ಬಿಟ್ಟು ಎತ್ತಾಕೊಂಡ್ಬಿಟ್ರು. ನಾವು RCB ಒಟ್ಟಿನಲ್ಲಿ ಬಿಡ್ ಅಂತೂ ಮಾಡಿದ್ರು. ಎಕ್ಸ್ಪೆಕ್ಟೆಡ್ ಇತ್ತು ಇವ್ರಿಗೆ ಹೋಗ್ಬೋದು ಅಂತ ಒಂದು ರೇಂಜಿಗೆ ಬಿಡ್ ಮಾಡಿದ್ರು. ಅಲ್ಲಿ ಏನೋ ಒಂದು 10, 12, 13 ಕೋಟಿವರೆಗೂ ಬಿಡ್ ಮಾಡ್ರು ಅಂತ ಕಾಣಿಸ್ತದೆ. ಅಲ್ಲಿವರೆಗೂ ಬಿಡ್ ಮಾಡ್ರು. ಅದಾದ್ಮೇಲೆ ಬಿಟ್ಬಿಟ್ರು. ಇಲ್ಲ ಆಗೋರು ನಮಗೆ ಬೇಕಾಗಿಲ್ಲ ಹರ್ಷದೀಪ್ ಸಿಂಗ್ ನೀವೇ ಇಟ್ಕೊಳ್ಳಿ ಅಂತ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಗುರು ಏನು ಗುರು ಇದು ಫೈಟು ಮುಂಚೆನೇ ಹೇಳೋದಲ್ಲ. ಇದ್ರ ಬಗ್ಗೆ ಡಿಸ್ಕಷನ್ ಅಂತೂ ಆಲ್ರೆಡಿ ಆಗಿದೆ. ಯಾಕಂದರೆ ಡೆಡಿಕೇಟೆಡ್ ವಿಡಿಯೋನ ಶ್ರೇಯಸ್ ಅಯ್ಯರ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಿಕ್ಕು. ಡೆಲ್ಲಿ ಕ್ಯಾಪಿಟಲ್ಸ್ನ ಓನರು ಜೊತೆಗೆ ಇಟ್ಸ್ ಪಂಜಾಬ್ ಕಿಂಗ್ಸ್ನ ಓನರು ಒಂಥರ ಕಿತ್ತಾಡಿ ಒಂಥರ ಕೊಂಡ್ಕೊಂಡ್ರು ಅಂತ ಹೇಳ್ಬೇಕು. ಪಂಜಾಬ್ ಕಿಂಗ್ಸ್ ಅವ್ರು ಶತಾಯ ಗತಾಯ ಬೇಕೇ ಬೇಕು ನಮಗೆ ಚಾಂಪಿಯನ್ ಕ್ಯಾಪ್ಟನ್ ಅಂತ ತಗೊಂಡ್ರು. ಆ್ಯಂಡ್ ಇವ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಏನು ಹೇಳಬೇಕಾಗಿಲ್ಲ, ಯಾಕಂದರೆ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ರು ಅಂತ ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಜಾಸ್ ಬಟ್ಲರ್ ಮಗ ಗುಜರಾತ್ ಟೈಟನ್ಸ್ಗೆ ಹೋಗಿರುವಂಥದ್ದು 15.75 ಕೋಟಿ. ಎಕ್ಸ್ಪೆಕ್ಟೆಡ್ ಇತ್ತು 15 ಕೋಟಿಗಿಂತ ಜಾಸ್ತಿ ಹೋಗ್ತಾರೆ ಅಂತ. ನಾನೇ ಹೇಳಿದೆ 15 ಕೋಟಿ ಆ್ಯಂಡ್ ಅಬೋ ಹೋಗ್ತಾರೆ ಅಂತ. ಸೊ ಫೈಟ್ ಅಂತೂ ಇತ್ತು. LSG, GT ಎಲ್ಲ ಫೈಟಿಗೆ ಬಂದಿದ್ರು. ಅಲ್ಟಿಮೇಟ್ಲಿ ಇಟ್ಸ್ ಹೋಗಿದ್ದು ದ ಟೀಮ್ ಗುಜರಾತ್ ಟೈಟನ್ಸು. ಸೊ GTಗೆ ಇಂಥ ಒಬ್ಬ ಬೆಂಕಿ ಓಪನರ್ನ ಅಗತ್ಯತೆ ಇದೆ. ಯಾವ ಟೀಮಿಗೆ ತಾನೇ ಇಲ್ಲ ಇಂಥ ಬೆಂಕಿ ಓಪನರ್ ಅಗತ್ಯತೆ? ಎಲ್ಲ ಟೀಮ್ಗೂ ಕೂಡ ಇದೆ. ಸೊ ರಾಜಸ್ಥಾನ್ ರಾಯಲ್ಸ್ ಬಿಟ್ಬಿಟ್ಟು ನನ್ನ ಪ್ರಕಾರ ತಪ್ಪು ಮಾಡಿದ್ರೆ ಅಂತ ಹೇಳಬೇಕು. 15.75 ಕೋಟಿ ಅವರೇ ಕೊಟ್ಬಿಟ್ಟು ಆರಾಮಾಗಿ ರಿಟರ್ನ್ ಮಾಡ್ಕೊಂಡಿರ್ಬೋದಾಯಿತು. ಜಾಸ್ ಬಟ್ಲರ್ ಅಂತ ಪ್ಲೇಯರು ಸಿಗೋದಿಲ್ಲ ಆಗಿರೋ. ಸೊ ಸಾಕಾದಾಗ ತಗೊಂಡಿದ್ರೆ ಗುಜರಾತ್ ಟೈಟನ್ಸ್ಗೆ ಒಂಥರ ಇದು ಸ್ಟೀಲ್ ಅಂತ ಹೇಳಬೇಕು. 20 ಕೋಟಿಗಿಂತ ಜಾಸ್ತಿ ಹೋಗಿದ್ರು ಕೂಡ ಆಶ್ಚರ್ಯ ಪಡೋದಿಲ್ಲ, ಏನಿಲ್ಲ ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಫ್ಲೆಕ್ಸಿಬಲ್ ಆಗಿದ್ರೆ ಪ್ಲೇಯರು. ಎಲ್ಲಿ ಬೇಕಾದ್ರು ಆಡೋವಂಥ ಬ್ಯಾಟ್ರ್, ವಿಕೆಟ್ ಕೀಪರ್ ಬ್ಯಾಟ್ರ್ ಬೇರೆ, ಫೀಲ್ಡ್ರಿಂಗು ಮಾಡಿದ್ರೆ ಏನು ಬೇಕಾದ್ರು ಮಾಡಿದ್ರೆ. ಸೊ ನನ್ನ ಪ್ರಕಾರ ಇದು ವರ್ತಿ ಪಿಕ್ ಅಂತ, ಸ್ಟೀಲಿ ಪಿಕ್ ಅಂತ ಹೇಳ್ಬೇಕು ಇದನ್ನ. ಜಾಸ್ ಬಟ್ಲರ್ ಆದ ಮೇಲೆ ರಿಷಬ್ ಪಂತ್ ರೆಕಾರ್ಡ್ ಬ್ರೇಕ್ ಮಾಡಿದ್ದು. ಇವ್ರ ಬಗ್ಗೆನೂ ಕೂಡ ಡೆಡಿಕೇಟೆಡ್ ಆಗಿ ವಿಡಿಯೋ ಹೊಡೆದಿದ್ದೀನಿ. ಇಟ್ಸ್ 27 ಕೋಟಿ ಫೈನಲ್ ಬಿಡ್ನ LSG ಸೆಟ್ ಮಾಡಿಬಿಟ್ರು. ಹಂಗೇನೆ ಇವ್ರು ಬರ್ತಾ ಇದ್ದಂಗೆ ATM ಕಾರ್ಡ್ ನಿಂತೀವಿ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬರ್ತಾ ಇದ್ದಂಗೆ, ಇಲ್ಲ ಅಮ್ಮ ನಮಗೆ ರಿಟೈನ್ ಮಾಡ್ಕೊಳಕ್ಕೂ ನೀವು ರಿಟೈನ್ ಮಾಡ್ಕೊಳ್ಳೋಂಥ ಅಗತ್ಯತೆ ಎಲ್ಲ ಏನಿಲ್ಲ, ನಾವೊಂದು ಯೂಜ್ ಬಿಡ್ನ ಸೆಟ್ ಮಾಡ್ತೀವಿ. ಎಷ್ಟು 20.75 ಕೋಟಿಗೆ ಸೇಲ್ ಆಗಿದ್ದು. ಅಲ್ಲಿಂದ ಆಲ್ಮೋಸ್ಟ್ 6-7 ಕೋಟಿ ರೇಂಜಿಗೆ ಬಿಡ್ನ ಸೆಟ್ ಮಾಡಿಬಿಟ್ರು. ಒಂದು ಅತಿ ದೊಡ್ಡ ಬಿಡ್ನ ಸೆಟ್ ಮಾಡಿಬಿಟ್ರು. ಸೊ ಅಲ್ಲಿ ಸೈಲೆಂಟ್ ಆಗಿ ಹೋಗ್ಬಿಟ್ರು ಅಷ್ಟೇ ಡೆಲ್ಲಿ ಕ್ಯಾಪಿಟಲ್ಸು. ಆಮೇಲೆ ನೆಕ್ಸ್ಟ್ ಪಿಕ್ ಇಟ್ಸ್ ಮಿಚೆಲ್ ಸ್ಟಾರ್ಕು ಮಗ. RCB ಬಿಡ್ ಮಾಡಿದ್ರು. ಅವನ ಅಜ್ಜಿ ಪಿಂಡ ಡೆಲ್ಲಿ ಕ್ಯಾಪಿಟಲ್ಸ್ನ ಓನರ್ಗೆ ಅದು ಏನು ಬಂದಾಯ್ತು ಏನೋ ಗೊತ್ತಿಲ್ಲ ಗುರು. RCB 11.25 ಕೋಟಿಗೆ ಬಿಡ್ ಮಾಡ್ಬಿಟ್ಟು ಇನ್ನೇನು ತಗೊಂಡೇ ಬಿಟ್ಟಿದ್ರು ಗುರು. ಇನ್ನೇನು ಕುಕ್ಬೇಕಾಗಿತ್ತು ಅಷ್ಟೇ. ಅಲ್ಲಿ ಆಂಬರ್ನ ಕುಕ್ಬೇಕಾಗಿತ್ತು, ಮಡಗಬೇಕಾಗಿತ್ತು. ಈ ಡೆಲ್ಲಿ ಕ್ಯಾಪಿಟಲ್ಸ್ನ ಓನರ್ ಬಂದ್ಬಿಟ್ಟ ಅದಕ್ಕೆ ಸೈಕ್ ಓನರ್ ಅಂತ ಹೇಳಬೇಕು. ಎಲ್ಲ ಕಡೆಯಿಂದನೂ ಕೂಡ ಎಲ್ಲ ದುಡ್ಡು ಒಂಥರ ಇರಬರೋದೆಲ್ಲ ಕರೆಕ್ಸಿರೋದು ಇವರನ್ನೇ. RCB ಏನು ತಗೊಳ್ಳಿಲ್ಲ. RCB ಇನ್ನೊಂದು ಚೂರು ಬಿಡ್ ಮಾಡ್ಬಿಟ್ಟು 12 ಕೋಟಿವರೆಗೂ ಹೋಗಿದ್ರಾಗಿತ್ತು. ನನ್ನ ಪ್ರಕಾರ ತೊಗೊಂಡಿದ್ರೆ ಬೆಟರ್ ಆಗಿರೋದು. 14 ಕೋಟಿವರೆಗೂ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. KKR ಒಂದು ರೇಂಜಿಗೆ ಬಂದರು. ಆಮೇಲೆ ಇಂಟೆನ್ಸ್ ಆಗಿ ಏನು ಬರೋದಕ್ಕೆ ಹೋಗಲಿಲ್ಲ. 11.75 KKR ಅರೌಂಡ್ ಎಷ್ಟೊಂದು 10 ಕೋಟಿವರೆಗೂ ಬಂದರು ಅಂತ ಕಾಣಿಸ್ತದೆ. ಅಲ್ಲಿ ಅದಾದ್ಮೇಲೆ ಬರಲಿಲ್ಲ. 11.75 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ತಲುಪಿದ್ರು. ನನಗೇನೋ ಬಂದ್ಬಿಟ್ರು ಅಂತ ಅನ್ಕೊಂಡಿದ್ದೆ. ನಾನು ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿದ್ದೆ ಆಲ್ರೆಡಿ. RCB ಪ್ಲೇಯರ್ ನಾನು 2014-13 RCBಗೆ ಆರ್ಡರ್ ಹಂಗೆ ರಪ್ಪ ನಂಗೆ ಬಂದು ಹೋಗ್ತಾ ಇತ್ತು. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ನೋಡ್ರಿ ಎಲ್ಲ ಅಧ್ವಾನ ಮಾಡಿಟ್ಟ. ನಮ್ಮ RCB ತಗೊಳ್ಳಿಲ್ಲ ಅವ್ರನ್ನ. ಕಗಿಸೋ ರಬಾಡ ಸೇಲ್ ಆಗಿದ್ದು ಇಟ್ಸ್ ಗುಜರಾತ್ ಟೈಟನ್ಸ್ಗೆ. ಇವರಿಗೆ ಫೈಟಿಗೆ ಬಂದಿದ್ದು ನಮ್ಮ RCBನೇ. RCB 10.50 ಕೋಟಿವರೆಗೂ ಬಿಡ್ ಮಾಡಿದ್ರು. ಅದಾದಮೇಲೆ 10.75 ಕೋಟಿಗೆ ಫೈನಲ್ ಬಿಡ್ನ ಸೆಟ್ ಮಾಡಿದ್ದು ಇಟ್ಸ್ ಗುಜರಾತ್ ಟೈಟನ್ಸ್. ನೋಡಿ ಒಳ್ಳೆ ಪಿಕ್, ಒಂಥರ ಸ್ಟೀಲಿ ಪಿಕ್ ಅಂತ ಹೇಳ್ಬೇಕಿದು. ಗುಜರಾತ್ ಟೈಟನ್ಸ್ 2 ಸ್ಟೀಲ್ ಮಾಡ್ಕೊಂಡಿದ್ದಾರೆ ಜಾಸ್ ಬಟ್ಲರು ಜೊತೆಗೆ. ಇದು ಕೂಡ ನನ್ನ ಪ್ರಕಾರ ವರ್ತಿ ಪಿಕ್ ಅಂತಲೇ ಹೇಳ್ತೀನಿ. ಪಂಜಾಬ್ ಕಿಂಗ್ಸ್ ಅವರು ATM ಕಾರ್ಡ್ನ ಯೂಸ್ ಮಾಡಲ್ಲ ನಾವು, ಕಗಿಸೋರು ಬೇಡ ಅಂತ ಹೇಳಿದ್ರು. ನನ್ನ ಪ್ರಕಾರ ನಾನು ರಿಟರ್ನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ATM ಕಾರ್ಡ್ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಕಮ್ಮಿಗೆ ಸಿಕ್ಕಿದ್ದಾರೆ. 10.75 ಅಷ್ಟೊಂದೇನು ಹೆವಿ ಅಮೌಂಟ್ ಏನಲ್ಲ.
ಇಲ್ಲಿ ಪಂಜಾಬ್ ಕಿಂಗ್ಸ್ ನೋಡಿದ್ರೆ ಶಾಲೆಗೆ ಹೆವಿ ಬಿಡ್ ಮಾಡ್ತಾ ಇದ್ದಾರೆ. 10.75 ಕೋಟಿ ವರ್ತಿ ಪಿಕ್ಕೇನೆ. ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ATM ಕಾರ್ಡ್ ಯೂಸ್ ಮಾಡಿರ್ಬೋದಾಗಿತ್ತು. ದಡ್ತನ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಈ ಪ್ಲೇಯರ್ ಗುಜರಾತ್ ಟೈಟನ್ಸ್ಗೆ ಅಂತ. ಸೊ ಇದಿಷ್ಟು ಆಗಿರೋಂಥ ಪಿಕ್ಸು ಮಗ ಸೆಟ್ 1ಅಲ್ಲಿ. ಬಟ್ ಮಿಚೆಲ್ ಸ್ಟಾರ್ಕು ಸಿಕ್ಬಿಟ್ಟಿದ್ರು, ಆಲ್ಮೋಸ್ಟ್ ಸಿಕ್ಬಿಟ್ಟಿದ್ರು ನಮ್ಮ RCBಗೆ. ಆ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ ತಲೆಗೆ 2 ಬಾಂಡ್ಲಿ ತಲೆಗೆ ರಮ ಅಂತ 2 ಕೊಡಬೇಕು ಹೋಗೋರು. ನಿಮ್ಗೆ ಏನು ಅನ್ನಿಸ್ತು ಡೆಲ್ಲಿ ಕ್ಯಾಪಿಟಲ್ಸ್ ಓನರು ಎಲ್ಲ ಹಾಳು ಮಾಡೋಲ್ಲ ಮಿಚೆಲ್ ಸ್ಟಾರ್ಕ್ RCBಗೆ ಬಂದಿದ್ದ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ. ವಾ.